ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಒಂದು ಒಳ್ಳೆಯ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ. ಸೊ ಹೌಸ್ ವೈಫ್ ಆಗಿರಿ, ಸ್ಟೂಡೆಂಟ್ಸ್ ಆಗಿರಿ, ಅಥವಾ ನೀವೇನಾದರೂ ಮನೆಯಿಂದಲೇ ಕೆಲಸವನ್ನು ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಇದು ಒಳ್ಳೆಯ ಕೆಲಸ ಅಂತಲೇ ಹೇಳಬಹುದು. ಸೊ ಯಾವ ಥರ ಕೆಲಸ, ಯಾವ ಕಂಪನಿ, ನೀವು ಯಾವ ಥರ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗಾಗಿ. ಸೊ ಇವತ್ತು ಕೂಡ ಒಳ್ಳೆಯ ಜಾಬ್ ತಂದಿದ್ದೀನಿ. ಸೊ ಮನೆಯಿಂದಲೇ ಮಾಡುವಂಥ ಕೆಲಸ ಇದು. ಸೊ ಕನ್ನಡದಲ್ಲಿ ಇರುತ್ತೆ. ಸೊ ನಿಮಗೆ ಇದು ಜಾಬ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಪರ್ಸ್ನಲ್ಲಾಗಿ ನಿಮಗೆ ಲಿಂಕ್ ಹಾಕ್ತೀನಿ. ಓಕೆನಾ? ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಈ ಜಾಬ್ಗೆ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಬನ್ನಿ. ಮೊದಲಿಗೆ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಇದು ಮಹಿಳೆಯರಿಗೆ ಮಾತ್ರ ಇರುವಂಥದ್ದು. ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸು, ಅರ್ನ್ ಟು 15,000ವರೆಗೂ ನೀವು ತಿಂಗಳಿಗೆ ಅರ್ನ್ ಮಾಡಬಹುದು. ಅವೈಲೇಬಲ್ 7,700 ಜಾಬ್ಸ್ ಇದೆ. ಅಂದರೆ ಇಲ್ಲಿ ನೀವು ಜಾಬನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂದರೆ, ದ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಎಂಪವರ್ಸ್ ವುಮೆನ್ ವಿತ್ ಎ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ವಿತ್ ಜಸ್ಟ್ ಎ ಸ್ಮಾರ್ಟ್ಫೋನ್, equipped space and willingness to learn. You can start your journey. Jio provides comprehensive training and essential tools to help you connect with customers and keep them connected. Thousands of Jio customer associates earn over 15,000 per month by working 4 to 6 days. ಸೊ ಈ ರೀತಿ ಇರುತ್ತೆ. ದೆನ್ ಅರ್ನಿಂಗ್ ಕ್ಯಾಲ್ಕುಲೇಟ್ ಕೂಡ ನೀವು ಇಲ್ಲಿ ಮಾಡಬಹುದು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ. ಸೊ ನೀವು 1 ಅವರ್ ಕೆಲಸ ಮಾಡಿದ್ರೆ ಎಷ್ಟು ಸಿಗುತ್ತೆ, 2 ಅವರ್. ಸೊ ಯಾವ ಥರ ಡಿಪೆಂಡ್ ಆನ್ ನೀವು ಕೆಲಸ ಮಾಡೋದ್ರ ಮೇಲೆ ಅವರು ಅರ್ನಿಂಗ್ ಮಾಡಬಹುದು ಅಂತ ಹೇಳಿದ್ದಾರೆ. ಓಕೆನಾ? ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಬಹುದು. ಸೊ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ. ಓಕೆನಾ? ಸೊ ಇವಾಗ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಬನ್ನಿ. ಸೊ ಇದು ಜಿಯೋ ಕಂಪನಿ, ನಿಮಗೆ ಗೊತ್ತಿರಬಹುದು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಯಾಕಂದರೆ ನಾವು ಯೂಸ್ ಮಾಡೋದು ಜಿಯೋ ಸಿಮ್ ಅಲ್ವಾ. ಸೊ ಅದೇ ಜಿಯೋ ಕಂಪನಿ. ಸೊ ಮೊದಲನೇ ಸ್ಟೆಪ್ ಏನಾಗಿರುತ್ತೆ, ಸ್ಟಾರ್ಟ್ ರಿಜಿಸ್ಟ್ರಿಂಗ್. ಫಸ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಟೇಕ್ ಆನ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ವೆರಿಫೈ ಡಾಕ್ಯುಮೆಂಟ್ಸ್ ಇರುತ್ತೆ. ಅದಾದಮೇಲೆ ಇನ್ ಡೆಪ್ತ್ ಲರ್ನಿಂಗ್ ಇರುತ್ತೆ. ಅದಾದಮೇಲೆ ಗೆಟ್ ಸೆಟ್ ಅರ್ನ್. ಓಕೆನಾ? ಸೊ ಇಷ್ಟು ಸ್ಟೆಪ್ ನೀವು ಕಂಪ್ಲೀಟ್ ಮಾಡಬೇಕು. ಸೊ ಮೊದಲಿಗೆ ನೋಡ್ಬೋದು, ಇಲ್ಲಿ ನೀವು ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ನೀವಿಲ್ಲಿ ಕೇಳಬಹುದು. ಇಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರೋರು ಡೀಟೇಲ್ಸು ಕೂಡ ಹಾಕಿದ್ದಾರೆ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ದೆನ್ ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂದರೆ ಏನು, ಅದು ಕೂಡ ನೀವು ತಿಳ್ಕೊಬಹುದು. ಮತ್ತು ಯಾವ ಥರ ನೀವು ಕೆಲಸ ಮಾಡಬೇಕು, ನಿಮಗೆ ಏನು ಟ್ರೈನಿಂಗ್ ಕೊಡ್ತಾರೆ, ಯಾವ ಟೂಲ್ಸ್ ಕೊಡ್ತಾರೆ, ವರ್ಕಿಂಗ್ ಅವರ್ ಎಷ್ಟು. ಸೊ ನಿಮ್ಮ ಡೌಟ್ಸ್ ಏನಿದ್ರೂ ಕೂಡ ನೀವಿಲ್ಲಿ ಕ್ವಶನನ್ನು ಕೇಳ್ಬೋದು. ಓಕೆನಾ? ಸೊ ಫಸ್ಟ್ ನೀವಿಲ್ಲಿ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆ? ಸ್ಕ್ರೋಲ್ ಮಾಡ್ತಾ ಬಂದರೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ರಿಜಿಸ್ಟರ್ ನಾವು ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲಿಗೆ ನಿಮ್ಮ ನೇಮನ್ನು ಹಾಕಿ, ಅದಾದಮೇಲೆ ಮೊಬೈಲ್ ನಂಬರ್, ದೆನ್ ಡೇಟ್ ಆಫ್ ಬರ್ತ್, ಮತ್ತು ಸೆಲೆಕ್ಟ್ ಜೆಂಡರ್, ಮೇಲಾ ಫೀಮೇಲಾ ಯಾವುದಿದೆ ಅದನ್ನು ಹಾಕಿ. ಸೊ ಅದಾದಮೇಲೆ ಸೆಲೆಕ್ಟ್ ಅಕ್ಯುಪೇಷನ್. ಓಕೆ? ಸೊ ಮೇಲ್ ಫೀಮೇಲ್ ಯಾವುದಿದ್ದೀರಾ ಅದನ್ನು ಹಾಕಿದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಆಕ್ಯುಪೇಷನ್ ಬರುತ್ತೆ. ಸೊ ನೀವು ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ, ಸ್ಯಾಲರಿಡಿ ಎಂಪ್ಲಾಯ್ ಇದ್ದೀರಾ, ಅಥವಾ ಸೆಲ್ಫ್ ಎಂಪ್ಲಾಯ್ ಯಾವುದಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ಹೌಸ್ ವೈಫನ್ನು ಸೆಲೆಕ್ಟ್ ಮಾಡಿದ್ದೀನಿ. ದೆನ್ ನಿಮ್ಮ ಊರಿನ ಪಿನ್ ಕೋಡು, ಅದಾದಮೇಲೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಆ ಕ್ಯಾಪ್ಷನನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಅಂದರೆ ನೀವು ಜಿಯೋ ಕಂಪನಿಗೆ ರಿಜಿಸ್ಟರ್ ಆಗಿದ್ದೀರಾ ಇವಾಗ. ಓಕೆನಾ? ಇದು ಜಸ್ಟ್ ರಿಜಿಸ್ಟರ್. ಓಕೆ? ದೆನ್ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಇಲ್ಲಿ ಮೊದಲಿಗೆ ನೀವೇನು ಅಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದು ಡೈರೆಕ್ಟ್ ವಾಟ್ಸಪ್ಗೆ ಲಿಂಕ್ ಆಗುತ್ತೆ. ಸೊ ನೀವು ವಾಟ್ಸಪ್ ನಂಬರೇ ಕೊಡಬೇಕಾಗುತ್ತೆ. ಸೊ ನೀವು ವಾಟ್ಸಪ್ ಥ್ರೂ ಅವ್ರ ಜೊತೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ನೋಡಿ, ವಾಟ್ಸಪ್ ನಂಬರ್ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ. ಜಿಯೋ ಕಸ್ಟಮರ್ ಅಸೋಸಿಯೇಟ್ ಕೇರ್ ಕಡೆಯಿಂದ ನಿಮಗೆ ಅವರು ಮೆಸೇಜ್ ಹಾಕ್ತಾರೆ. ಸೊ ಅಲ್ಲಿರುತ್ತೆ ಆಲ್ರೆಡಿ ಬಿಕಾಮ್ ಅಂತ. ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಅದಾದಮೇಲೆ ಎಸ್ ಅಂತ ಕೊಡಿ. ಸೊ ಈ ರೀತಿ ಅವರು ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ನೀವಿಲ್ಲಿ ಆನ್ಸರ್ ಮಾಡ್ತಾ ಹೋಗಬೇಕು. ಓಕೆ? ಸೊ ನಿಮ್ಮ ವಾಟ್ಸಪ್ ನಂಬರ್ ಆ್ಯಕ್ಟಿವ್ ಆಗಿರೋದನ್ನು ಕೊಡಿ. ಸೊ ಆವಾಗ
ಆವಾಗ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಿಮಗೆ ಯೂಸ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಅಂತ ಹೇಳಿ. ಫಸ್ಟು ಜನಕ್ಕೆ ಗೊತ್ತಾಗಲ್ಲ ಯಾವ ಥರ ಮಾಡಬೇಕು ಅಂತ ಹೇಳಿ. ಸೊ ನೀವು ಫಸ್ಟು ಒಂದು ಸಾರಿ ನೀಟಾಗಿ ಕೂತ್ಕೊಂಡು ವಿಡಿಯೋನ ನೋಡಿ. ಸೊ ಅದಾದಮೇಲೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿ. ಓಕೆನಾ. ಸೊ ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಯಾವ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಅದೇ ನಂಬರ್ಗೆ ಇಲ್ಲಿ ಬರುತ್ತೆ. ಓಕೆ, ಫಸ್ಟು ನೋಡಿ ಅಲ್ಲಿ ಕೊಟ್ಟಿರ್ತಾರೆ, ಫಾರ್ ಎನಿ ಸಪೋರ್ಟ್ ರಿಲೇಟೆಡ್ ಎನ್ಕ್ವೈರೀಸ್ ಕಾಂಟ್ಯಾಕ್ಟ್ ಯುವರ್ GCM MSL ಆರ್ ಟೈಪ್ ಐ ಅಂತ ಹೇಳಿ. ಸೊ ನೀವು ಐ ಅಂತ ಕಳಿಸ್ಬೇಕು. ಅದಾದಮೇಲೆ ಆರ್ ಯು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಇದೆ. ಸೊ ನೋ ಅಂತ ಕೊಡಬೇಕು. ಓಕೆ, ಸೊ ನೋ ಅಂತ ಕೊಟ್ಟಮೇಲೆ ನಿಮಗೆ ಕೇಳುತ್ತೆ ಡು ಯು ವಾಂಟ್ ಟು ಬಿಕಮ್ ಎ GC ಅಂತ. ಎಸ್ ಅಂತ ಕೊಡಿ. ನಾವಿವಾಗ ಅಪ್ಲೈ ಮಾಡಲಿಕ್ಕೆ ಬಂದಿರೋದು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಕೇರಿಗೆ. ಸೊ ಹಾಗಾಗಿ ಎಸ್ ಅಂತ ಕೊಡಿ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಕಳಿಸ್ತಾರೆ ನೋಡಿ ಅವರು ಜಾಬ್ದು ಲಿಂಕ್, ಅರ್ನ್ ವಿತ್ ಜಿಯೋ ವಿತೌಟ್ ಸ್ಟೆಪ್ಪಿಂಗ್ ಔಟ್ ಹೋಮ್. ಓಕೆನಾ. ಸೊ ಇಲ್ಲಿ ಕೊಟ್ಟಾರೆ ನೋಡಿ, ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್, ವರ್ಕ್ ಫ್ರಮ್ ಹೋಮ್, ಫ್ಲೆಕ್ಸಿಬಲ್ ಟೈಮಿಂಗ್ಸ್, ಮತ್ತು ನೀವು ಸ್ಯಾಲ್ರಿ ಎಷ್ಟು ಅರ್ನ್ ಮಾಡ್ತೀರಾ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಕ್ಲಿಕ್ ದ ಬಿಲೋ ಬಟನ್ ಅಂತ ಇದೆ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಎಂಟರ್ ಯುವರ್ ಫುಲ್ ನೇಮ್ ಇನ್ ಇಂಗ್ಲೀಷು. ಓಕೆನಾ. ಸೊ ನೀವು ಅಲ್ಲಿ ಏನು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ಸೊ ಅದೇ ಥರ ಕೊಡಿ. ಸೊ ಎಂಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಿಮ್ಮ ಪಿನ್ ಕೋಡು ಕೂಡ ಹಾಕಬೇಕು ಇಲ್ಲಿ. ಸೊ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲೈ ಮಾಡಬೇಕು. ಸೊ ಈ ರೀತಿ ನಿಮಗೆ ಅವ್ರ ಜೊತೆ ಅಂದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ವಾಟ್ಸಪ್ಪಲ್ಲಿ ಬರಲ್ಲ ಅಂತ ಹೇಳಿದ್ರೆ ಜಸ್ಟ್ ನೀವು ರಿಜಿಸ್ಟರ್ ಮಾಡಿ ಬಿಟ್ಬಿಟ್ಟು ನನಗೆ ಕಮೆಂಟ್ ಹಾಕಿ ಲಿಂಕ್ ಬೇಕು ಅಂತ ಹೇಳಿ ನಾನು ಡೈರೆಕ್ಟ್ ಅಪ್ಲೈ ಮಾಡೋ ಲಿಂಕನ್ನು ಕಳಿಸ್ತೀನಿ. ಓಕೆನಾ. ನಿಮ್ಗೆ ಈ ರೀತಿ ಚಾಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ. ಓಕೆ, ಸೊ ನೋಡಿ ಇವಾಗ ಒಂದು ಸಾರಿ ನೀವು ಫ್ರೀ ಇದ್ದರೆ ಈ ವಿಡಿಯೋನ ನೋಡಿ. ಅಲ್ಲಿ ವಾಟ್ಸಪ್ಪಲ್ಲಿ ಅವ್ರು ವಿಡಿಯೋ ಕಳಿಸಿರ್ತಾರೆ, ಆ ವಿಡಿಯೋನ ಒಂದು ಸಾರಿ ನೋಡಿ. ಓಕೆನಾ. ಸೊ ನೋಡಿ ಅದಾದಮೇಲೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಡೈರೆಕ್ಟ್ ಅಪ್ಲೈ ಲಿಂಕ್ ಬರುತ್ತೆ ನಾವೆಲ್ಲ ರಿಜಿಸ್ಟರ್ ಆದಮೇಲೆ. ಸೊ ನೋಡಿ ಇದು ಫ್ರೀಲ್ಯಾನ್ಸ್ ಜಾಬ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಇಷ್ಟೊಂದು ಜಾಬ್ಸ್ ಇದೆ. ಇದರಲ್ಲಿ ನಿಮಗೆ ಸೂಟೇಬಲ್ ಯಾವ ಜಾಬ್ ಇದೆ ಅದನ್ನು ಸರ್ಚ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ಯಾರಾದರೂ ಓಪನ್ ಮಾಡಿದ್ರೆ ಗೊತ್ತಾಗಲ್ಲ, ಬಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಅದನ್ನು ನೋಡ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು. ಓಕೆ, ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತ ಹೇಳಿದ್ರೆ ಜಿಯೋ ಕಸ್ಟಮರ್ಸ್ ಏನಿರ್ತಾರೆ, ಅಂದರೆ ಜಿಯೋ ಸಿಮ್ಮನ್ನು ಯೂಸ್ ಮಾಡೋ ಕಸ್ಟಮರ್ಸ್ ಏನಿರ್ತಾರೆ, ಸೊ ಅವ್ರದ್ದು ಏನಾದರೂ ಡೌಟ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ರೀಚಾರ್ಜ್ ಡೌಟ್ಸ್ ಅಥವಾ ಹೊಸ ಸಿಮ್ ಕಾರ್ಡ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಹಳೆ ಸಿಮ್ ಕಾರ್ಡನ್ನು ಪೋರ್ಟ್ ಮಾಡೋದಾಗಿರಬಹುದು, ಅಥವಾ ಜಿಯೋ ಕಸ್ಟಮರ್ಸ್ ಕ್ವ್ಯಾರೀಸ್ ಏನಿದೆ, ಕ್ವಶನ್ಸ್ ಏನಿದೆ, ಡೌಟ್ಸ್ ಇದೆ, ಸೊ ಅದನ್ನು ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಓಕೆನಾ. ಸೊ ನಿಮ್ಮ ಲೋಕಲ್ ಭಾಷೆಯಲ್ಲಿ ನೀವು ಮಾತಾಡುವಂಥದ್ದು. ಓಕೆನಾ. ಸೊ ಅವರು ನಿಮಗೆ ಫಸ್ಟು ಟ್ರೈನಿಂಗ್ ಕೊಡ್ತಾರೆ. ಸೊ ಟ್ರೈನಿಂಗ್ ಆದಮೇಲೆ ನಿಮ್ಮನ್ನು ಅವರು ಕನ್ಫರ್ಮ್ ಮಾಡ್ಕೋತಾರೆ. ಓಕೆನಾ. ಸೊ ನೀವೆಲ್ಲ ಸ್ಟೆಪ್ಪು ಕಂಪ್ಲೀಟ್ ಮಾಡಬೇಕು. ಫಸ್ಟು ಅಪ್ಲೈ ಮಾಡಬೇಕು. ಅದಾದಮೇಲೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಟೆಸ್ಟ್ ತೊಗೊಳ್ಬೇಕು. ಟೆಸ್ಟ್ ಆದಮೇಲೆ ನಿಮಗೆ ಅವರು ಒಂದು ಸಣ್ಣದಾಗಿ ಮೊಬೈಲಲ್ಲೇ ಇಂಟ್ರೊಡಕ್ಷನ್ ವೀಡಿಯೋನ ನಿಮಗೆ ಕಳಿಸಿ ಅಂತಾರೆ. ಅಂದರೆ ನೀವು ಏನು ಮಾಡ್ತಿದ್ದೀರಾ ಏನಿಲ್ಲ ಅಂತ ಹೇಳಿಬಿಟ್ಟು ಕಳಿಸ್ಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಅಲ್ಲಿ ಅವರು ಹೇಳಿರುವ ಸ್ಟೆಪ್ಪೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಸೆಲೆಕ್ಟ್ ಆಗ್ತೀರಾ. ಓಕೆನಾ. ಸೊ ಇಲ್ಲಿ ನಿಮ್ಮ ಲೊಕೇಶನನ್ನು ಸರ್ಚ್ ಮಾಡಿ ನೀವು ಸೆಲೆಕ್ಟ್ ಮಾಡಬಹುದು, ಅಂದರೆ ಸರ್ಚ್ ಮಾಡ್ಬೋದು ಜಾಬು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟು ಕೂಡ ನೀವು ಓಪನ್ ಮಾಡಬಹುದು, ಅಲ್ಲೇ ಇರುತ್ತೆ. ಓಕೆನಾ. ಸೊ ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ 10ನೇ ತರಗತಿ ಪ್ಲಸ್ ಸೆಕೆಂಡ್ ಇಯರ್ ಪಾಸ್ ಆದವರಿಬ್ಬರು ಕೂಡ ಅಪ್ಲೈ ಮಾಡಬಹುದು. ಸೊ ನಾವು ಬರೀ 10ನೇ ಕ್ಲಾಸ್ ಪಾಸ್ ಆಗಿದ್ದೀವಿ ಅಥವಾ ಸೆಕೆಂಡ್ ಇಯರ್ ಓದಿದ್ದೀವಿ ಅವರಷ್ಟೇ ಹಾಕಬೇಕಾ ಅಂತ ಅನ್ನೋದಾದರೆ ಇಲ್ಲ, ಡಿಗ್ರಿ ಆದವರು ಕೂಡ ಹಾಕ್ಬೋದು, ಯಾರು ಬೇಕಾದರೂ ಹಾಕ್ಬೋದು. 10ನೇ ಕ್ಲಾಸ್ ಮೇಲ್ಪಟ್ಟವ್ರು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಬರೀ ನಿಮಗೆ ಫೀಮೇಲ್ಸ್ ಅಷ್ಟೇ ಅಲ್ಲ, ಇಲ್ಲಿ ಬಾಯ್ಸ್ಗೂ ಕೂಡ ಕೆಲಸ ಇದೆ. ಇನ್ ಕೇಸ್ ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡೋದು ಹೇಗೆ ಅಂತ. ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕು. ಸೊ ಇದಿಷ್ಟು ಸ್ಟೆಪ್ಪು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ನೋಡಿ ಈ ರೀತಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ನಿಮಗೆ ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ. ಸೊ ಆದಷ್ಟು ಈ ರೀತಿ ನಾನು ಹೇಳಿದ ರೀತಿಯೇ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಕೆಲಸ ಏನೂ ಇರಲ್ಲ. ನಾನು ಹೇಳಿದ್ನಲ್ವ, ಕಸ್ಟಮರಿಗೆ ಫಾರ್ ಎಕ್ಸಾಂಪಲ್ ನಾವು ಯಾರಿಗಾದರೂ ಸಿಮ್ ಏನಾದರೂ ತೊಂದರೆ ಇದ್ದರೆ, ಈಗ ಏರ್ಟೆಲ್ಗೆ ಯಾರಿಗೋ ಒಂದು ಕರೆ ಮಾಡ್ತೀವಲ್ವ, ಸೊ ಅಲ್ಲಿ ಯಾರು ಆನ್ಸರ್ ಮಾಡ್ತಿರ್ತಾರೆ ನೋಡಿ, ಆ ಥರ ನಮ್ಮದು ಕೆಲಸ ಆಗಿರುತ್ತೆ. ಮನೇಲೆ ಕೂತ್ಕೊಂಡು ಕೆಲಸ ಮಾಡೋದು. ಓಕೆನಾ.
ಫೋನ್ ಮಾಡ್ತಾರೆ ಕಸ್ಟಮರ್ಸು, ಅವ್ರಿಗೆ ಏನಾದರೂ ಎನ್ಕ್ವೈರಿ ಇದ್ದರೆ ನೀವು ಹೇಳೋದು. ಸೊ ಈ ರೀತಿ ಕೆಲಸ ಇರುತ್ತೆ ನೋಡಿ. ಬೇಸಿಕ್ ನಾಲೆಜ್ ಆಫ್ ರೈಟಿಂಗು ರೀಡಿಂಗು ಬರಬೇಕು, ಮತ್ತು ಸ್ಮಾರ್ಟ್ಫೋನ್ ಇರಬೇಕು ನಿಮ್ಮ ಹತ್ರ, ಯೂಸ್ ಮಾಡೋಕ್ಕೆ ಬರಬೇಕು, ಮತ್ತು ಸ್ಪೀಕ್ ಲೋಕಲ್ ಲ್ಯಾಂಗ್ವೇಜು, ಮತ್ತು ಸೇಲ್ಸ್ ಆ್ಯಂಡ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಚೆನ್ನಾಗಿರಬೇಕು, ಮತ್ತು ಎಬಿಲಿಟಿ ಟು ಲರ್ನ್ ಚೆನ್ನಾಗಿರಬೇಕು, ಗೋಲ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು. ಸೊ ಈ ರೀತಿ ಇದೆ. ಸೊ ಈಗ ಇಲ್ಲಿ ನೀವು ಲಾಗಿನ್ ಆಗಬೇಕು, ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ ಅಪ್ಲೈ ಮಾಡಬೇಕು. ಸೊ ಈ ಥರ ಅಪ್ಲೈ ಮಾಡೋದು ಇರುತ್ತೆ. ಸೊ ನಿಮಗೇನಾದರೂ ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಹೆಚ್ಚಿನ ಜಾಬ್, ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ. ಸೊ ಇಲ್ಲಿ ನಾನು ತೋರಿಸ್ತಾ ಇರೋದೆಲ್ಲವೂ ಕೂಡ ಜಾಬ್ಸು. ಸೊ ಮುಂದಿನ ದಿನಗಳಲ್ಲಿ ಇವು ಕೂಡ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ತಿಳಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಸೊ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ಇದಕ್ಕೆ ಹೆಣ್ಮಕ್ಳೇ ಅಪ್ಲೈ ಮಾಡಿ. ಸೊ ತುಂಬ ಒಳ್ಳೆಯ ಜಾಬ್ ಇದೆ. ಆಲ್ರೆಡಿ ಎಷ್ಟೋ ಜನರಿಗೆ ಜಾಬು ಕೂಡ ಆಗಿದೆ. ಸೊ ಲೈವ್ ಪ್ರೂಫ್ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಓಕೆನಾ? ಥ್ಯಾಂಕ್ ಯು.